ಹಾಯ್, ರೀಸೆಂಟ್ಲಿ ಹಲವಾರು ಕಂಪನೀಸ್ಗಳು ಲೇ ಆಫ್ಸ್ ಮಾಡ್ತಾ ಇದ್ದಾರೆ ಅಂಡ್ ಮೆಟಾ ಬೀಯಿಂಗ್ ದ ಲೇಟೆಸ್ಟ್ ಒನ್ ಹೂ ಲೇಡ್ ಆಫ್ 8,000 ಪೀಪಲ್ ರೀಸೆಂಟ್ಲಿ. ಅಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ ದ ಪ್ರೈಮರಿ ರೀಸನ್ ಬೀಯಿಂಗ್ AI. ಅಂಡ್ ನಮ್ಮ ಚಾನಲಲ್ಲಿ ನಾವು ಹಲವಾರು ಟೈಮ್ಸ್ AI ಇಂಪ್ಯಾಕ್ಟ್ ಬಗ್ಗೆ ಎಷ್ಟೋ ಮಾತಾಡಿದ್ದೇವೆ. ಬಟ್ ಟುಡೇ ವಿ ಆರ್ ಟಾಕಿಂಗ್ ಇನ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಈ ಲೇ ಆಫ್ಸ್ ಇಂದ ಎಂಪ್ಲಾಯೀಸ್ ಅವರ ಸ್ಟೇಬಲ್ ಆಗಿರುವಂತಹ ಜಾಬ್ಸ್ ಅನ್ನು ಕಳ್ಕೊಂಡು ಅವರ ಕರಿಯರ್ಗೆ ತುಂಬಾ ಇಂಪ್ಯಾಕ್ಟ್ ಆಗುವಂತ ರೀತಿಯಲ್ಲಿ ಮುಂದೆ ಹೋಗ್ತಿದ್ದಾರೆ. ಬಟ್ ವಾಟ್ ಇಫ್ ಐ ಟೆಲ್ ಯು, ಎಂಪ್ಲಾಯೀಸ್ಗೆ ಎಷ್ಟು ಲಾಸ್ ಇದರಿಂದ ಆಗ್ತಿದೆಯೋ ಅದಕ್ಕಿಂತ ಗ್ರೇಟರ್ ಆಗಿರುವಂತ ಲಾಸ್ ಕಂಪನೀಸ್ಗೆ ಆಕ್ಚುಲಿ ನಡೀತಾ ಇದೆ. ಫೈರ್ ಮಾಡೋದು ಆಕ್ಚುಲಿ ಕಂಪನೀಸ್ಗೆ ತುಂಬಾ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಅಂಡ್ ಇದೇ ರೀತಿ ಎಲ್ಲ ಕಂಪನೀಸ್ ಫೈರ್ ಮಾಡ್ತಾ ಹೋದ್ರೆ I strongly believe there will be global economic crisis and also recession. ಸೊ ನಮ್ಗೆ ನಾರ್ಮಲ್ ಏನು ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಕಂಪನೀಸ್ ಲೇ ಆಫ್ಸ್ ಮಾಡ್ತಿರುವಾಗ ಅವರ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದೆ ಅಂತ. ಟು ಅನ್ ಎಕ್ಸ್ಟೆಂಟ್ ಇಟ್ ಈಸ್ ಟ್ರೂ, ಬಟ್ ಅದರ ಲಾಂಗ್ ಟರ್ಮ್ ಅಲ್ಲಿ ನೋಡುವಾಗ ಕಂಪನೀಸ್ ಆರ್ ಸಿಗ್ನಿಫಿಕೆಂಟ್ಲಿ ಎಫೆಕ್ಟೆಡ್. ಅಂಡ್ ಮೋಸ್ಟ್ ಆಫ್ ದ CEOs ಇದ್ರ ಬಗ್ಗೆ ಗೊತ್ತಿದೆ, ಬಟ್ ಅವರಿಗೆ ಏನು ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಅಂಡ್ ಹೆನ್ಸ್ ದ ಥಂಬ್ನೇಲ್ ಫಾರ್ ದಿಸ್ ವಿಡಿಯೋ, ಕಂಪನೀಸ್ ಆರ್ ಟ್ರ್ಯಾಪ್ಡ್. ಇಲ್ಲಿವರೆಗೂ ನಾವು ಟ್ರ್ಯಾಪ್ ಆಗಿದ್ವಿ, ಅಂಡ್ ಈ ವಿಡಿಯೋದಲ್ಲಿ ನಾವು ಕಂಪನೀಸ್ಗಳು ಯಾವ ರೀತಿ ಟ್ರ್ಯಾಪ್ ಆಗ್ತಿದ್ದಾರೆ ಈ AI ಫರ್ಮಿಗೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪೆನ್ ಅಂಡ್ ಬಾಸ್ಟನ್ ಯೂನಿವರ್ಸಿಟಿ ರೀಸೆಂಟ್ಲಿ ಒಂದು ರಿಸರ್ಚ್ ಪೇಪರ್ ಲಾಂಚ್ ಮಾಡಿದ್ದಾರೆ. ಅಂಡ್ ಆ ಲಾಂಚ್ ಅಲ್ಲಿ ಅವರು AI ಲೇ ಆಫ್ ಟ್ರ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ, ವೇರ್ ದೇ ಆರ್ ಡೀಪ್ಲಿ ಡಿಸ್ಕಸಿಂಗ್ ಅಬೌಟ್ ಹೌ ಕಂಪನೀಸ್ ಆರ್ ಆಕ್ಚುಲಿ ಟ್ರ್ಯಾಪ್ಡ್ ಇನ್ ದಿಸ್ AI ವೇವ್. ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ರಿಸರ್ಚ್ ಪೇಪರ್ ಆಗಿರುತ್ತೆ. ಅಂಡ್ ತುಂಬಾ ಒಪಿನಿಯೇಟೆಡ್ ಕೂಡ, ಬಿಕಾಸ್ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ವೆರಿ ಡೀಪ್ಲಿ ಮ್ಯಾಥಮ್ಯಾಟಿಕಲ್ ವೇ ಅಲ್ಲಿ ಅವರು ಒಂದು ರಿಸರ್ಚ್ ಅನ್ನು ಮಾಡಿ ಈ ಪೇಪರ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಥಿಂಗ್ ಇದೆ. ಬಿಕಾಸ್ AI ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಅದನ್ನು ಪಿಂಚ್ ಆಫ್ ಸಾಲ್ಟ್ ಅಲ್ಲಿ ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ, ಬಿಕಾಸ್ ಅದು 100% ಸತ್ಯ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಈ ಪೇಪರ್ ನಿಮ್ಗೊಂದು ಒಂದು ಬ್ರೈನ್ ಅನ್ನು ಟೆಸ್ಟ್ ಮಾಡುವಂತ ರೀತಿಯಲ್ಲಿ ತುಂಬಾ ಡೀಪ್ ಆಗಿ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಲಾಸ್ಟ್ ಮಾರ್ಚ್ 2026 ಅಲ್ಲಿ ಲಾಂಚ್ ಆಗಿರೋ ಇದೇ ವರ್ಷ. ಅಂಡ್ ಇದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ, ನೀವು ಫ್ರೀ ಇದ್ರೆ ಡೆಫಿನೆಟ್ಲಿ ನೋಡಿ. 53-54 ಪೇಜಸ್ ಇದೆ. And most of the pages are driven through mathematical analysis. So ನಿಮಗೆ ಇಲ್ಲ ಮ್ಯಾಥ್ಸ್ ನಮ್ಮ ತಲೆಗೆ ಹೋಗುದಿಲ್ಲ ಅಂತಿದ್ರೆ ನಾನು ಈ ವಿಡಿಯೋದಲ್ಲಿ ಅದನ್ನೇ ಸಮರೈಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ಲೀಸ್ ನೋಟ್ ಗೈಸ್, ಪ್ಲೀಸ್ ನೋಟ್, ಈ ವಿಡಿಯೋದಲ್ಲಿ ನಾನು ಅವರು ಹೇಳಿರೋದನ್ನು ಮಾತ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇದು ನಮ್ಮ ವರ್ಡಿಕ್ಟ್ ಅಲ್ಲ, ಆ ರಿಪೋರ್ಟ್ ಪ್ರಕಾರ, ಬಿಕಾಸ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ರಿಪೋರ್ಟ್. ಅದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಅವರು ಡಿಸ್ಕಸ್ ಮಾಡಿದ್ದಾರೆ. ಬಿಕಾಸ್ ಈ ಪರ್ಸ್ಪೆಕ್ಟಿವ್ ಇಂದಾಗಿ ನಾವು ಯಾವತ್ತೂ ಥಿಂಕ್ ಮಾಡುದಿಲ್ಲ. ನಾವು AI ಬರುವಾಗ, ಲೇ ಆಫ್ ಬರುವಾಗ ಜಸ್ಟ್ ಎಂಪ್ಲಾಯೀಸ್ ಪರ್ಸ್ಪೆಕ್ಟಿವ್ ಇಂದ ಮಾತ್ರ ಥಿಂಕ್ ಮಾಡ್ತಿದ್ದೇವೆ. ಬಟ್ ಕಂಪನಿ ಪರ್ಸ್ಪೆಕ್ಟಿವ್ ಇಂದ ನಾವು ಜಾಸ್ತಿ ಡಿಸ್ಕಸ್ ಮಾಡೋದು ನಾವೆಲ್ಲೂ ನೋಡಿಲ್ಲ. ಸೊ ಹೆನ್ಸ್ ಐ ಥಾಟ್ ವೈ ಕಾಂಟ್ ವಿ ಸಮರೈಸ್ ದಿಸ್ ಪರ್ಟಿಕ್ಯುಲರ್ ಪೇಪರ್ ಇನ್ ಫ್ರಂಟ್ ಆಫ್ ಯು. ಸೊ ಇದು ಆಲ್ಮೋಸ್ಟ್ ಎಲ್ಲ IT ಪ್ರೊಫೆಷನಲ್ಸು ಇದ್ರ ಬಗ್ಗೆ ನೋಡಿದ್ರೆ ತುಂಬಾ ಒಳ್ಳೇದು ನಮ್ಮ ಪ್ರಕಾರ. ಬಿಕಾಸ್ ವಿ ಆಲ್ ಹ್ಯಾವ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಆಫ್ AI. ಸೊ ಈ ವಿಡಿಯೋನ ಲಾಸ್ಟ್ ತನಕ ನೋಡ್ಲಿಕ್ಕೆ ಟ್ರೈ ಮಾಡಿ, ಬಿಕಾಸ್ ಇದರಲ್ಲಿ ಈ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಇಂದ ಹೇಗೆ ಹೊರಗೆ ಬರಬಹುದು ಎಂಬ ನಿಟ್ಟಿನಲ್ಲಿ ಕೂಡ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಕೈಂಡ್ಲಿ ವಾಚ್ ಟಿಲ್ ದಿ ಎಂಡ್. ಸೊ ಈ ರಿಪೋರ್ಟ್ ಅಲ್ಲಿ ಫಸ್ಟ್ ಕವರ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, AI ಯಾವ ರೀತಿ ಜನರಿಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ. ಸೊ ಕಂಪನೀಸ್ ಆರ್ ಕಟ್ಟಿಂಗ್ ವರ್ಕ್ ಫೋರ್ಸ್. AI ಆಪ್ಸ್ ಟೀಮ್ ಅನ್ನು ರಿಪ್ಲೇಸ್ ಮಾಡ್ತಿದೆ, ಟೆಸ್ಟಿಂಗ್ ಟೀಮ್ ಅನ್ನು ರಿಪ್ಲೇಸ್ ಮಾಡ್ತಿದೆ. ಅಟ್ ದ ಸೇಮ್ ಟೈಮ್ ಡೆವಲಪ್ಮೆಂಟ್ ವರ್ಕ್ ಫ್ಲೋ ಅನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡ್ತಿದೆ. ಹಲವಾರು ಕಂಪನೀಸ್ ಅಲ್ಲಿ 30-40% ಆಫ್ ಕೋಡ್ AI ಬರೀತಾ ಇದೆ. ಸೊ ದೇರ್ ಇಸ್ ಅನ್ ಎಕ್ಸ್ಟೆನ್ಸಿವ್ ಯೂಸ್ ಆಫ್ AI ಇನ್ ದ ಕಂಪನಿ. ಇದರಿಂದಾಗಿ ಏನಾಗ್ತಿದೆ, ಕಂಪನೀಸ್ ಲೇ ಆಫ್ಸ್ ಅನ್ನು ಮಾಡ್ತಿದ್ದಾರೆ, ಎಂಪ್ಲಾಯೀಸ್ ಅನ್ನು ಟರ್ಮಿನೇಟ್ ಮಾಡ್ತಿದ್ದಾರೆ. ಸೊ ಲೇ ಆಫ್ಸ್ ಅನ್ನು ಎಂಪ್ಲಾಯೀಸ್ ಅನ್ನು ಟರ್ಮಿನೇಟ್ ಮಾಡುವಾಗ ಸ್ಯಾಲರೀಸ್ ಏನಾಗುತ್ತೆ, ಸ್ಯಾಲರೀಸ್ ರೆಡ್ಯೂಸ್ ಆಗುತ್ತೆ ಅಂಡ್ ಪ್ರಾಫಿಟ್ ಕಂಪನೀಸ್ ಹೆಚ್ಚಾಗುತ್ತೆ. ಸೊ ದಿಸ್ ಈಸ್ ದ ನಾರ್ಮಲ್ ಸಿನಾರಿಯೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕಂಪನಿ ರೈಟ್ ನೌ. ಅಂಡ್ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದನ್ನು ಕೂಡ ಈ ರಿಪೋರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಬರೋದು ಇಲ್ಲಿಂದ ಮತ್ತೆ. ಹೇಗೆ ಇದು ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ಗೆ ಯಾವ ರೀತಿ ಎರಡೂ ರೀತಿಯಲ್ಲಿ ನೋಡುವಾಗ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಬರುತ್ತೆ ಎಂಬುದಾಗಿ ಜಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಅಸ್ಯೂಮ್ ಯು ಹ್ಯಾವ್ ಎಂಪ್ಲಾಯೀಸ್ ಅಂಡ್ ಯು ಹ್ಯಾವ್ ಅ ಕಂಪನಿ. ಅಮೆಜಾನ್ ಎಂಬ ಒಂದು ಕಂಪನಿ, ಅಂಡ್ ಅಸ್ಯೂಮ್ X is a member of that particular company. ಸೊ X ಆ ಕಂಪನಿಗೆ ವರ್ಕ್ ಮಾಡುತ್ತೆ, ಅಮೆಜಾನ್ ಆ X ಗೆ ಪೇ ಮಾಡ್ತಾ ಇದೆ. ಸೊ ಈಗ ಆ ಸ್ಯಾಲರಿಯನ್ನು ಆ ವ್ಯಕ್ತಿ ಏನು ಪಡ್ಕೊಳ್ತಾರೋ, ಆ ಪಡ್ಕೊಂಡಿರುವಂಥ ಸ್ಯಾಲರಿಯಿಂದಾಗಿ ಅವರು ಅವರ EMIs ಅನ್ನು ಕಟ್ತಾರೆ, ಅವರು ಪ್ರೊಬಬ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ತಾರೆ, ಆ್ಯಂಡ್ ಅವರು ಸಾಫ್ಟ್ವೇರ್ಸ್ ಅನ್ನು ಬೈ ಮಾಡ್ತಾರೆ, ಅವರ ಗ್ರಾಸರೀಸ್ ಅನ್ನು ಬೈ ಮಾಡ್ತಾರೆ. ಆ್ಯಂಡ್ everything whatever they do for their family or to themselves is based on this money. Now assume that a person is working in Amazon. ಅವರು ಒಂದು
ಟೂರ್ ಅನ್ನು ಪ್ಲಾನ್ ಮಾಡ್ತಿದ್ದಾರೆ ಅಥವಾ ಅವರಿಗೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕಾಗಿರುತ್ತೆ. ಸೊ ಅವರು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂತಿದ್ರೆ ಏನೆಲ್ಲ ಪ್ಲಾನ್ ಮಾಡಬೇಕು? ಡೆಫಿನೆಟ್ಲಿ ಏರ್ಲೈನ್ಸ್ ಅನ್ನು ಬುಕ್ ಮಾಡಬೇಕು, ಡೆಫಿನೆಟ್ಲಿ ಶಾಪಿಂಗ್ ಮಾಡಬೇಕಾಗುತ್ತೆ, ಕ್ಲೋತ್ಸ್ ಬೇಕಾಗುತ್ತೆ. ಅವರು ಬೇರೆ ಕಂಟ್ರೀಸ್ಗೆ ಹೋಗೋದು ಅಂತಿದ್ರೆ ಡೆಫಿನೆಟ್ಲಿ ದೇ ಹ್ಯಾವ್ ಟು ಪ್ಲಾನ್ ಫಾರ್ ದೇರ್ ಫುಡ್. ಸೊ ಈ 3 ಇನ್ಸ್ಟೆನ್ಸ್ ಅಲ್ಲಿ ನೀವು ನೋಡುವಾಗ ಕೂಡ ಅವರು ಯಾವ ಅಮೌಂಟ್ ಅನ್ನು ಸ್ಪೆಂಡ್ ಮಾಡ್ತಾರೆ, ಅಮೆಝಾನ್ ಅವರಿಗೆ ಕೊಟ್ಟಿರುವಂತ ಅಮೌಂಟ್ ಅನ್ನೇ ಅವರು ಈ ಯೂಸ್ ಕೇಸಸ್ಗೆ ಸ್ಪೆಂಡ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಅಸ್ಯೂಮ್ 1 lakh ಅವರಿಗೆ ಸ್ಯಾಲರಿ ಇದ್ರೆ ಅವರು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಫಾರ್ ಎಕ್ಸಾಂಪಲ್ 45,000 ಇನ್ವೆಸ್ಟ್ ಮಾಡ್ತಿದ್ದಾರೆ. ಬಟ್ ಈ 45,000 ಅವರಿಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಫಸ್ಟ್ ಆಫ್ ಆಲ್ ಅವರಿಗೆ 1 lakh ಅಮೆಝಾನ್ ಇಂದ ಬರಬೇಕಾಗುತ್ತೆ. ಸೊ ದಿಸ್ ಇಸ್ ದ ಸ್ಯಾಲರಿ ಟು ಸ್ಪೆಂಡ್ ರೇಷಿಯೋ ಅಂತ ನಿಮ್ಗೆ ಹೇಳ್ಬೋದು. ಅಂಡ್ ಇದು ಸ್ಮೂತ್ ಆಗಿ ಹೋಗ್ತಾ ಇತ್ತು. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಸಿನ್ಸ್ ದೇರ್ ಈಸ್ ರಿಸೆಷನ್ ಹ್ಯಾಪನಿಂಗ್ ಆರ್ ಲೇ ಆಫ್ಸ್ ಹ್ಯಾಪನಿಂಗ್, ಈ ವ್ಯಕ್ತಿಗೆ ಈ ಬರುವಂತ 1 ಲಕ್ಷ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಥವಾ ಸ್ಯಾಲರಿ ಬರ್ತಾ ಇಲ್ಲ. ಸೊ ಸ್ಯಾಲರಿ ಬರದಿರುವಾಗ ಈ ವ್ಯಕ್ತಿ ಏನ್ ಮಾಡ್ತಾರೆ, ಈ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನು ಪ್ರಾಬಬ್ಲಿ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಇಲ್ಲಿ ಮೇಕ್ ಮೈ ಟ್ರಿಪ್ಗೆ ಹೋಗಿ ಒಂದು ಏರ್ಲೈನ್ಸ್ ಅನ್ನು ಅವರು ಬುಕ್ ಮಾಡಲ್ಲ, ಅಥವಾ ಒಂದು ಎಕ್ಸ್ಪೆನ್ಸಿವ್ ಆಗಿರುವಂತ ಕ್ಲೋತ್ಸ್ ಅನ್ನು ತಗೊಳ್ಳಲ್ಲ, ಅಥವಾ ಒಂದು ಫುಡ್ ಬಗ್ಗೆ ಅವರು ಜಾಸ್ತಿ ಕಾಳಜಿ ಇರೋದಿಲ್ಲ, ಬಿಕಾಸ್ ದೇ ಡೋ ವಾಂಟ್ ಟು ಸ್ಪೆಂಡ್ ಇಟ್ ಆನ್ ಅನ್ನೆಸೆಸರಿ ಟರ್ಮ್ಸ್. ಸೊ ಈ ಇಂಟರ್ನ್ಯಾಷನಲ್ ಟ್ರಿಪ್ ಏನಾಗುತ್ತೆ, ಅನ್ನೆಸೆಸರಿ ಸ್ಪೆಂಡ್ಸ್ ಎಂಬ ರೀತಿಯಲ್ಲಿ ಮುಂದೆ ಹೋಗುತ್ತೆ. ಸೊ ಇದರಿಂದಾಗಿ ಏನ್ ಎಫೆಕ್ಟ್ ಆಗ್ತಾ ಇದೆ? ಮೇಕ್ ಮೈ ಟ್ರಿಪ್ ಎಫೆಕ್ಟ್ ಆಗ್ತಾ ಇದೆ, ಅಂಡ್ ಅಟ್ ದ ಸೇಮ್ ಟೈಮ್ ಆಲ್ ದಿಸ್ ಕ್ಲೋದಿಂಗ್ ಸ್ಟೋರ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ, ಅಂಡ್ ಡೆಫಿನೆಟ್ಲಿ ಫುಡ್ ಇದು ವಾಟ್ ಎವರ್ ಎಕ್ಸ್ಪೆನ್ಸಿವ್ ಆಗಿರುವಂಥ ಫುಡ್ ಅನ್ನು ಅಥವಾ ರಿಚ್ ಆಗಿರುವಂಥ ಫುಡ್ ಅನ್ನು ತಿನ್ಲಿಕ್ಕೆ ಇರುವಂಥ ಆಪ್ಷನ್ಸ್ ಕೂಡ ಇಲ್ಲಿ ಕಟ್ ಡೌನ್ ಆಗ್ತಾ ಇದೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅಮೆಝಾನ್ಗೆ ಇದೊಂದು ವ್ಯಕ್ತಿಯನ್ನು ಕಟ್ ಡೌನ್ ಮಾಡಿರುವಂಥ ಅಮೌಂಟ್ ಅಷ್ಟೇ ಹೋಗಿರೋದು ಹೊರತು, ಬಿಕಾಸ್ ಅಮೆಝಾನ್ ಇಸ್ ಥಿಂಕಿಂಗ್ ಅಬೌಟ್ ಇನ್ಕ್ರೀಸಿಂಗ್ ದ ಪ್ರಾಫಿಟ್ ಅಂಡ್ ರೆಡ್ಯೂಸಿಂಗ್ ದಿ ಟೋಟಲ್ ಕಾಸ್ಟ್, ಅಥವಾ ಎಂತ ಹೇಳುದು ಸ್ಯಾಲರಿಯನ್ನು ಡಿಕ್ರೀಸ್ ಮಾಡುವಂಥ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಟ್ ಇಂಡೈರೆಕ್ಟ್ಲಿ ಇಟ್ ಈಸ್ ಎಫೆಕ್ಟಿಂಗ್ ಆಲ್ ದಿ ಅದರ್ ಬಿಸ್ನೆಸಸ್ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ಇಟ್. ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ, ಎಂಪ್ಲಾಯೀಸ್ ಕ್ಯಾನ್ ಬಿ ಅ ಕಸ್ಟಮರ್ ಟು ಅದರ್ ಕಂಪನೀಸ್, ಅಂಡ್ ಅಟ್ ದ ಸೇಮ್ ಟೈಮ್ ಎಂಪ್ಲಾಯೀಸ್ ಕ್ಯಾನ್ ಬಿ ಅ ಕಸ್ಟಮರ್ ಟು ದ ಸೇಮ್ ಕಂಪನಿ ಆಲ್ಸೋ. ಎಕ್ಸಾಂಪಲ್ ಕೊಡ್ತೇನೆ, ಸೇಮ್ ಅಮೆಝಾನ್ ಎಕ್ಸಾಂಪಲೇ. ಅಮೆಝಾನ್ ಅಲ್ಲಿ ಒಂದು ವ್ಯಕ್ತಿ ಎಂಪ್ಲಾಯ್ ಆಗಿದ್ದಾಗ ಅವರು ಅಮೆಝಾನ್ ಇದೆ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಅನ್ನು ತಗೊಳ್ಬಹುದು, ಅಥವಾ ಅಮೆಝಾನ್ ಇಂದನೇ ಅವರಿಗೆ ಬೇಕಾಗಿರುವಂತಹ ಹೌಸ್ ಹೋಲ್ಡ್ ಮೆಟೀರಿಯಲ್ಸ್ ಅನ್ನು ಪರ್ಚೇಸ್ ಮಾಡಬಹುದು. ಸೊ ಇಲ್ಲಿ ಲೇ ಆಫ್ ಆದಾಗ ಆ ವ್ಯಕ್ತಿಗೆ ಬರುವಂತ ಸ್ಯಾಲ್ರಿ ಬರುವುದಿಲ್ಲ. ಸೊ ಸ್ಯಾಲ್ರಿ ಬರೋದಿಲ್ಲದಿರುವಾಗ ಅವರು ಏನ್ ಮಾಡಬಹುದು, ಆ ಸಬ್ಸ್ಕ್ರಿಪ್ಷನ್ ಅನ್ನು ಕೂಡ ಅವರಿಗೆ ಬೇಕಿದ್ರೆ ಕ್ಯಾನ್ಸಲ್ ಮಾಡಬಹುದು. ಸೊ ಇದರಿಂದಾಗಿ ಏನಾಗ್ತಿದೆ, ಅಮೆಝಾನ್ ಇದು ಗ್ರೋತ್ ರೆಡ್ಯೂಸ್ ಆಗ್ತಾ ಇದೆ. ಸೊ ಇನ್ನೊಂದು ಎಕ್ಸಾಂಪಲ್ ನನ್ನ ಫ್ರೆಂಡ್ ಇದೆ ಕೊಡ್ತೇನೆ. ಅವರು ರೀಸೆಂಟ್ಲಿ ಲೇ ಆಫ್ ಆಗಿದ್ದಾರೆ. he had a plans to take up the car. ಒಂದು ಒಳ್ಳೆ ಕಾರ್ ಇದ್ದವ್ರು ತುಂಬಾ ರಿಸರ್ಚ್ ಎಲ್ಲ ಮಾಡ್ಕೊಂಡು ಲಾಸ್ಟ್ ಸ್ಟೇಜ್ಗೆ ಹೋಗ್ತಾ ಇದ್ರು, ಅಂಡ್ he got laid off, and the entire dreams of taking the car has been postponed once he gets another job. So this is what is happened, and ಇದು ಯಾರ್ದು ಲಾಸ್ ಆಕ್ಚುಲಿ? of course ನನ್ನ ಫ್ರೆಂಡ್ ಇದು ಕೂಡ ಲಾಸೇ, but at the same time it's also the loss of the company in which he wanted to take up that particular car. So this is how it is affecting global economy, because ಇಲ್ಲಿ ಈ ಲೇ ಆಫ್ಸ್ ಇಂದಾಗಿ ಗ್ಲೋಬಲ್ ಎಕಾನಮಿಗೆ ಇದೇ ರೀತಿ ಇಂಪ್ಯಾಕ್ಟ್ ಆಗ್ತಿದೆ. ಅಂಡ್ ಇದು 1-2 ಕಂಪನೀಸ್ ಮಾಡಿದ್ರೆ ಓಕೆ, ಬಟ್ ಇಲ್ಲಿ ಮಾರ್ಕೆಟ್ ಅಲ್ಲಿ ಇರುವಂತಹ ಹಲವಾರು ಕಂಪನೀಸ್ IT ಸೆಕ್ಟರ್ ನಲ್ಲಿ ಲೇ ಆಫ್ಸ್ ನಡೆಸ್ತಿದ್ದಾರೆ. ಅಂಡ್ ಇದರಿಂದಾಗಿ ನಾಟ್ ಓನ್ಲಿ ದ ಪೀಪಲ್ ಆರ್ ಸಫರಿಂಗ್, ಅಟ್ ದ ಸೇಮ್ ಟೈಮ್ ಕಂಪನೀಸ್ ಆರ್ ಆಲ್ಸೋ ಹೆವಿಲಿ ಸಫರಿಂಗ್ ಫ್ರಮ್ ದಿಸ್. ಅಂಡ್ ಅವರಿಗೆ ಈಗ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಅವರಿಗೆ ಮೋರ್ ಪ್ರಾಫಿಟ್ ಕಾಣ್ತಾ ಇದೆ. ಬಟ್ ವೆನ್ ದ ಗ್ಲೋಬಲ್ ಮಾರ್ಕೆಟ್ ಇಟ್ ಸೆಲ್ಫ್ ಇಸ್ ಡೌನ್, ವೈ ಡು ಯು ವಾಂಟ್ ಟು ಇನ್ವೆಸ್ಟ್ ಆನ್ ಸೋ ಮಚ್ ಆಫ್ ಮನಿ ವೆನ್ ದೇರ್ ಆರ್ ನೋ ಪೀಪಲ್ ಟು ಬೈ ಯುವರ್ ಪ್ರಾಡಕ್ಟ್? ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ಪ್ರಾಡಕ್ಟ್ ಅನ್ನು ಬೈ ಮಾಡ್ಲಿಕ್ಕೆ ಇರುವಂತಹ ಕೆಪಬಿಲಿಟೀಸ್ ಮನುಷ್ಯರಿಗೆ ಇಲ್ಲ ಅಂತಿದ್ರೆ ಮತ್ತೆ ನೀವು ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಅನ್ನು ಇನ್ವೆಸ್ಟ್ ಮಾಡಿ ಅದರಲ್ಲಿ ಏನು ಯೂಸ್ ಇಲ್ಲ. ಸೊ ನಾಳೆ ಒಂದು AI ಬರೋದು ಅಂತಿದ್ರೆ ಆ AI ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಜನರು ಇಲ್ಲದಿದ್ರೆ then what's the purpose of using that particular AI? So this is what I just wanted to say in this particular video. This is how things are going right now, and the global economy is decreasing drastically decrease ಆಗ್ತಾ ಇದೆ, and this is a huge concern. I don't know why most people don't talk about this. ಇದರ ಬಗ್ಗೆ ಜಾಸ್ತಿ ಯಾರು ಮಾತಾಡ್ತಿಲ್ಲ, and that is where I just wanted to raise, which is exactly there in this particular report. ಈ ರಿಪೋರ್ಟ್ ಅಲ್ಲಿ ಎಕ್ಸಾಕ್ಟ್ಲಿ ಇದನ್ನೇ ಅವರು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿರುವಂತದ್ದು. Employees are not just the cost on the balance sheet, but they are the customer on the revenue line. And most of the company fail to understand this. ಒಂದು CFO ಅವರ ಕಂಪನಿಯಲ್ಲಿ ಒಬ್ಬರನ್ನು ಲೇ ಆಫ್ ಮಾಡಿದಾಗ ಅವ್ರು ಏನ್ ಥಿಂಕ್ ಮಾಡ್ತಾರೆ, ದಿಸ್ ಈಸ್ ಮೈ 100% ಸೇವಿಂಗ್, ಅಂಡ್ ಈ ಸೇವಿಂಗ್ಸ್ ಅನ್ನು ನಾವು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ. ಅಂಡ್ ಅವರಿಗೆ ಗೊತ್ತಿದೆ ದಟ್ ದಿಸ್ ವಿಲ್ ಮೇಕ್ ದೆಮ್, ಅವರ ಡಿಮಾಂಡ್ 10% ಡೌನ್ ಆಗುತ್ತೆ ಅಂತ. I'm only speaking about one company. Assume this is happening in 10 companies at the same time.
all the 10 CFOs of that company is just thinking, okay, ನನಗೆ ಸೇವಿಂಗ್ಸ್ ಮಾಡ್ಲಿಕ್ಕೋಸ್ಕರ ನಾವು ಹೆಡ್ ಕೌಂಟ್ ಅನ್ನು ಕಟ್ ಮಾಡುವ ಅಂಡ್ ಅದನ್ನು ಎ ಅಲ್ಲಿ ಇನ್ವೆಸ್ಟ್ ಮಾಡುವ. ಅಂಡ್ ಅಟ್ ದ ಸೇಮ್ ಟೈಮ್ ಅವರೆಲ್ಲರೂ ಥಿಂಕ್ ಮಾಡ್ತಿದ್ದಾರೆ, ಒಂದು ವ್ಯಕ್ತಿ ಹೋದ್ರೆ ಪ್ರಾಬ್ಲಿ 10% ಡ್ಯಾಮೇಜ್ ನನಗೆ ಆಗ್ಬೋದೇನೋ ಅಂತ. ಬಟ್ ವೆನ್ ಯು ಸಿ ದಿಸ್ ಇನ್ ದ ಗ್ಲೋಬಲ್ ಸ್ಟೇಟ್, so much of millions of companies doing the same thing at the same time, look at the power of that particular impact. ಅದರ ಇಂಪ್ಯಾಕ್ಟ್ ಇದು ಪವರ್ ಅನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದರಿಂದಾಗಿ ಏನಾಗ್ಬೋದು ನೆಕ್ಸ್ಟ್ 2 to 3 years ಅಲ್ಲಿ ಅಂತ. ಸೊ ದಿಸ್ ಈಸ್ ಅ ಒನ್ ಕ್ಲಾರಿಟಿ ವಿಚ್ ಐ ಜಸ್ಟ್ ವಾಂಟೆಡ್ ಟು ಗಿವ್, ಅಂಡ್ ದಿಸ್ ಇಸ್ ಕ್ಲಿಯರ್ಲಿ ಮೆನ್ಷನ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ರಿಪೋರ್ಟ್, ಅಂಡ್ ಮೋಸ್ಟ್ ಆಫ್ ದ ಕಂಪನೀಸ್ ಆರ್ ಇಗ್ನೋರಿಂಗ್ ದಿಸ್. ಅವರಿಗೆ ಗೊತ್ತಿದೆ ಅಂಡ್ ದ ಇಗ್ನೋರೆನ್ಸ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಸೊ ಇದರೊಂದು ಟೆಕ್ನಿಕಲ್ ಎಕ್ಸಾಂಪಲ್ ಕೊಡಬೇಕು ಅಂತಿದ್ರೆ, ಅಸ್ಯೂಮ್ ದಟ್ ಯು ಹ್ಯಾವ್ ಅ ಸಿಂಗಲ್ ಡೇಟಾಬೇಸ್ ಅಂಡ್ ಯು ಹ್ಯಾವ್ 3 to 4 ಮೈಕ್ರೋ ಸರ್ವಿಸಸ್, ಅಂಡ್ ಒಂದು ಸರ್ವಿಸ್ ಇದು ರಿಕ್ವೆಸ್ಟ್ ರೆಸ್ಪಾನ್ಸ್ ರೇಟ್ ಹೆವಿ ಆಗಬೇಕು ಅಂತಿದ್ರೆ ಅಥವಾ ಒಂದು ಕ್ವೆರಿಯನ್ನು ಆಪ್ಟಿಮೈಸ್ ಮಾಡಬೇಕು ಅಂತಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆರೀಸ್ ಅನ್ನು ರಿಕ್ವೆಸ್ಟ್ ಮಾಡಬಹುದು ಡೇಟಾಬೇಸ್ಗೆ. ಆದರೆ ಈ ಎಲ್ಲ ಮೈಕ್ರೋ ಸರ್ವಿಸಸ್ ಅದನ್ನು ಒಂದೇ ಟೈಮಲ್ಲಿ ಮಾಡಿದ್ರೆ ಈ ಡೇಟಾಬೇಸ್ ಹೇಗೆ ತಗೊಳ್ಳಿಕ್ಕಾಗುತ್ತೆ? ಸೊ ಅದೇ ಸಿಚುವೇಶನ್ ಅಲ್ಲಿ ನಮ್ಮ ಗ್ಲೋಬಲ್ ಎಕಾನಮಿ ಕರೆಂಟ್ಲಿ ಇದೆ, ಅಥವಾ ನಮ್ಮ ಕಂಪನೀಸ್ ಥಿಂಕ್ ಮಾಡುವಂಥ ರೀತಿ ಆ ರೀತಿ ಇದೆ. ಸೊ ಇದಕ್ಕೆ ಟ್ರಾಜೆಡಿ ಆಫ್ ಕಾಮನ್ಸ್ ಎಂಬ ಒಂದು ಹೆಸರನ್ನು ಈ ಪರ್ಟಿಕ್ಯುಲರ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಪೇಪರ್ ಪ್ರಕಾರ ಕಂಪನೀಸ್ಗೆ ಪ್ರಿಸನರ್ಸ್ ಡಿಲೆಮಾ ಎಂಬುದಾಗಿ ಕರೀತಿದ್ದಾರೆ. ಅಂದ್ರೆ ದೇ ಆರ್ ನಾಟ್ ಇನ್ ಅ ಸ್ಟೇಟ್ ಆಫ್ ಮೈಂಡ್ ಟು ಫೈನಲೈಸ್ ಒನ್ ಥಿಂಗ್. ಅವರು ಎರಡೂ ಕಡೆ ಹೋಗುವಂತ ರೀತಿಯಲ್ಲಿ, ಅಥವಾ ಅವರ ಥಾಟ್ ಪ್ರೊಸೆಸ್ ಎರಡೂ ಕಡೆ ಹೋಗುವಂತ ರೀತಿಯಲ್ಲಿ ಇದೆ. ಫಸ್ಟ್ ಏನಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿದೆ ಈ ರೀತಿ ಆದಾಗ ಗ್ಲೋಬಲ್ ಎಕಾನಮಿ ಡಿಮಾಂಡ್ ಸಪ್ಲೈ ಎಲ್ಲಾನು ಡೌನ್ ಆಗುತ್ತೆ ಎಂಬುದಾಗಿ ಗೊತ್ತಿದೆ. ಬಟ್ ಅವರು ಇದಕ್ಕೆ ಹೋಗುದಿಲ್ಲ ಅಂತಿದ್ರೆ, ಎ ಅಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ ಅಥವಾ ಆಟೋಮೇಷನ್ಸ್ಗೆ ಹೋಗ್ತಿಲ್ಲ ಅಂತಿದ್ರೆ, ಅವರ ಕಾಂಪಿಟೀಟರ್ಸ್ ಅವರ ಎದುರು ಬರ್ತಿದ್ದಾರೆ ಎಂಬ ಭಯನೂ ಅವರಿಗಿದೆ. ಸೊ ಅವರ ಕಾಂಪಿಟೀಟರ್ಸ್ ಎದುರು ಬಂದಾಗಿರುವಂತಹ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವರಿಗೆ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಆಗುದಿಲ್ಲ. ಸೊ ಈ ಕೇಸಲ್ಲಿ, ಎರಡನೇ ಕೇಸಲ್ಲಿ, ಲೇ ಆಫ್ ಇದ್ ಕೇಸಲ್ಲಿ ಅವರಿಗೆ ಈ ಕರೆಂಟ್ ಸಿನಾರಿಯೋ ಅಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಮಾರ್ಕೆಟ್ ಅಲ್ಲಿ ಆಗುತ್ತೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗುದಿಲ್ಲ. ಸೊ ವಾಟ್ ದೇ ಡೂ, ಅವ್ರು ಏನ್ ಥಿಂಕ್ ಮಾಡ್ತಾರೆ, ರಾದರ್ ದ್ಯಾನ್ ಲೂಸಿಂಗ್ ಇಟ್ ರೈಟ್ ಅವೇ, ಅಂದ್ರೆ ಅವರ ಪ್ರಾಡಕ್ಟ್ ಅನ್ನು ಹೊರಗೆ ತಗೊಂಡು ಹೋಗ್ಲಿಕ್ಕೆ ಆಗದೇ ಇದ್ರೆ ದೆನ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಬಿಸ್ನೆಸ್ ಅಟ್ ಆಲ್. ಸೊ ಆ ಮೈಂಡ್ ಸೆಟ್ ಅಲ್ಲಿ ಅವ್ರು ಇರುವಾಗ ಏನ್ ಥಿಂಕ್ ಮಾಡ್ತಾರೆ, ಓಕೆ ಲೆಟ್ ಮಿ ಕಟ್ ಡೌನ್ ಅಂಡ್ ಗೋ ವಿತ್ ದ ಫ್ಲೋ. ಇಲ್ಲಾಂತಿದ್ರೆ ನಮ್ಮ ಕಾಂಪಿಟೇಟರ್ ನಮ್ಮ ಎದುರು ಬರ್ತಾರೆ ಅಂಡ್ ದೇ ವಿಲ್ ಟ್ರೈ ಟು ಡಿಸ್ಟ್ರಾಯ್ ಅಸ್. ಸೊ ಅದಕ್ಕೆ ಆ ಒಂದು ಡಿಲೆಮಾದಲ್ಲಿ ಅವರಿದ್ದಾರೆ. ಸೊ ಡಿಲೆಮಾ ಮೀನ್ಸ್ ದೇ ಆರ್ ನಾಟ್ ಏಬಲ್ ಟು ಟೇಕ್ ಡಿಸಿಷನ್ಸ್ ಆನ್ ವಾಟ್ ಟು ಡೂ. ಎಕ್ಸ್ ಸೈಡಿಗೆ ಹೋಗ್ಬೇಕಾ ಅಥವಾ ವೈ ಸೈಡಿಗೆ ಹೋಗ್ಬೇಕಾ ಎಂಬ ಒಂದು ಕನ್ಫ್ಯೂಷನ್ ಅಲ್ಲಿ ಇರುವಂತ ರೀತಿಯಲ್ಲಿ ಕಂಪನೀಸ್ಗಳು ಇದ್ದಾರೆ. ಅವ್ರಿಗೆ ಗೊತ್ತಿದೆ, 100% ಗೊತ್ತಿದೆ, ಬಟ್ ಅವರಿಗೆ ಏನು ಮಾಡಬೇಕು ಎಂಬ ಪರಿಸ್ಥಿತಿಯಲ್ಲಿ ಅವ್ರಿಗೆ ಗೊತ್ತಿಲ್ಲ. ಸೊ ಹೆನ್ಸ್ ಗೋ ವಿತ್ ದ ಫಸ್ಟ್ ಆಪ್ಷನ್. ಅವ್ರ ಸೆಕೆಂಡ್ ಆಪ್ಷನ್ಗೆ ಹೋಗ್ತಾ ಇಲ್ಲ, ಬಿಕಾಸ್ ದ ಡೇಂಜರ್ ರೇಟ್ ಈಸ್ ಹೈಯರ್ ಇನ್ ದ ಸೆಕೆಂಡ್ ಆಪ್ಷನ್ ಕಂಪೇರ್ಡ್ ಟು ದಿ ಫಸ್ಟ್ ಆಪ್ಷನ್. ಸೊ ಅದಕ್ಕೆ ದೇ ಗೋ ವಿತ್ ಲೇ ಆಫ್ಸ್ ಅಂಡ್ ಇನ್ವೆಸ್ಟ್ ದಟ್ ಮನಿ ಇನ್ AI. ಸೊ ಆಥರ್ಸ್ನವರು ಒಂದು 5 to 6 ಪಾಯಿಂಟ್ಸ್ ತಗೊಂಡು ಬಂದಿದ್ದಾರೆ, ಹೌ ಟು ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಈಗ ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿರ್ಬೋದು, ಅದಕ್ಕೆ ಕಂಪನೀಸ್ ಯಾವ ರೀತಿ ಥಿಂಕ್ ಮಾಡ್ತಿದ್ದಾರೆ ಅದನ್ನು ಕೂಡ ಅರ್ಥ ಮಾಡಿರ್ಬೋದು. ಆದರೆ ಇದಕ್ಕಿರುವಂಥ ಸೊಲ್ಯೂಷನ್ಸ್ ಏನಲ್ಲ. ಸೊ ಅದರಲ್ಲಿ ಎಲ್ಲ ಸೊಲ್ಯೂಷನ್ಸ್ಗೆ ನಾನು ಒಪ್ಪೋದಿಲ್ಲ, ಬಿಕಾಸ್ ಅದು ಪ್ರಾಕ್ಟಿಕಲಿ ಫೀಸಿಬಲ್ ಅಲ್ಲ. ಬಟ್ ಅವರು ಈ ರಿಪೋರ್ಟಲ್ಲಿ ಏನು ಹೇಳಿದ್ದಾರೆ ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಸೊ ದ ಫಸ್ಟ್ ಒನ್, ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಸೊ ಇದೇನಂತ ಹೇಳಿದ್ರೆ, ಲೇ ಆಫ್ ಆಗಿರುವಂಥ ವ್ಯಕ್ತಿಗಳಿಗೆ ಒಂದು ಬೇಸಿಕ್ ಆಗಿರುವಂಥ ಇನ್ಕಮ್ ಅನ್ನು ಗವರ್ಮೆಂಟ್ ಸೈಡ್ ಇಂದ ಪ್ರೊವೈಡ್ ಮಾಡೋದು ಅಂತ ಹೇಳಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ಫೀಸಿಬಲ್. ಓಕೆ, ಒಂದು ಬೇಸಿಕ್ ಆಗಿರುವಂಥ ಇನ್ಕಮ್ ಪ್ರಾಬಬ್ಲಿ ಆ ವ್ಯಕ್ತಿಗಳಿಗೆ ಸಿಗ್ಬೋದು ಹೊರತು, ಬಟ್ ಲೇ ಆಫ್ಗೆ ಆಗುವಂಥ ಒಂದು ಮೆಟ್ರಿಕ್ಸ್ಗೆ ಇದು ಯಾವ ರೀತಿ ಎಫೆಕ್ಟ್ ಮಾಡುವುದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಐ ಡೋಂಟ್ ಥಿಂಕ್ ದಿಸ್ ಈಸ್ ಫೀಸಿಬಲ್. ಎಸ್, ವ್ಯಕ್ತಿಗಳಿಗೆ ಅಫ್ಕೋರ್ಸ್ ಟು ಅನ್ ಎಕ್ಸ್ಟೆಂಟ್ ಸಿಗೋದಿದ್ರು ಬೇಸಿಕ್ ಆಗಿರೋದು ಒಂದು ತಿಂಗಳು ಹೋಗ್ಲಿಕ್ಕಿರುವಷ್ಟು ಅಮೌಂಟ್ ಸಿಗ್ಬಹುದು. ಬಟ್ ಅದರಿಂದಾಗಿ ಲೇ ಆಫ್ಸ್ ಆಗೋದು ಎಷ್ಟು ಕಡಿಮೆ ಆಗ್ಬೋದು ಅಂತ ಕೇಳಿದ್ರೆ ಐ ಹ್ಯಾವ್ ನೋ ಐಡಿಯಾ. ಸೊ ಐ ಡೋಂಟ್ ಥಿಂಕ್ ದಿಸ್ ಇಸ್ ಫೀಸಿಬಲ್, ಬಟ್ ಆಸ್ ಪರ್ ದ ರಿಪೋರ್ಟ್ ದೇ ಹ್ಯಾವ್ ಗಿವನ್ ದಿಸ್ ಆಸ್ ಒನ್ ಆಫ್ ದ ಸೊಲ್ಯೂಷನ್ಸ್. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಪ್ರಾಫಿಟ್ ಟ್ಯಾಕ್ಸ್. ಸೊ ಕಂಪನೀಸ್ಗಳಿಗೆ ಈ AI ಮುಖಾಂತರ ಬರುವಂಥ ಪ್ರಾಫಿಟ್ಗೆ ಟ್ಯಾಕ್ಸ್ ಅನ್ನು ಕಟ್ಟಿ ಆ ಟ್ಯಾಕ್ಸ್ ಇಂದ ಹಣವನ್ನು ತೆಗೆದು ಎಂಪ್ಲಾಯೀಸ್ಗೆ ಕೊಡುವಂಥದ್ದು. ಅಗೇನ್ ಇದು ಲೇ ಆಫ್ಸ್ ಅಥವಾ ಫೈರಿಂಗ್ ಅನ್ನು ಯಾವ ರೀತಿ ಹೆಲ್ಪ್ ಮಾಡ್ತದೆ ಅಂತ ಗೊತ್ತಿಲ್ಲ, ಬಿಕಾಸ್ ನಾವು ಎರಡು ಸೈಡ್ ಇಂದ ನೋಡಬೇಕಾಗುತ್ತೆ. ಗ್ಲೋಬಲ್ ಎಕಾನಮಿ ಓಕೆ ಟು ಅನ್ ಎಕ್ಸ್ಟೆಂಟ್ ನಿಮಗೆ ಮೇಲೆ ತಗೊಂಡು ಬರ್ಬೋದು, ಬಟ್ ಒಂದ್ ಸೈಡ್ ಇಂದ ಮತ್ತೆ ಲೇ ಆಫ್ಸ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಇಫ್ ಯು ಕುಡ್ ಡೂ ದಟ್. ಬಟ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ಕೈಂಡ್ ಆಫ್ ಅ ವೆರಿ ವ್ಯಾಲಿಡ್ ರೀಸನ್, ಬಟ್ ಅ ಗುಡ್ ರೀಸನ್ ದೋ. ಬೇಸಿಕ್ ಇನ್ಕಮ್ಗಿಂತ ಬೆಟರ್ ರೀಸನ್ ಅಂತ ನನಗೆ ಫೀಲ್ ಆಯಿತು. ಸೊ ದಿಸ್ ಆಲ್ ಒಪಿನಿಯೇಟೆಡ್ ಗೈಸ್, ಬಿಕಾಸ್ ಇದು ನನ್ನ ಸೈಡ್ ಇಂದ ಇದು ಬೆಸ್ಟ್ ಅಂತ ಹೇಳಿದ್ರೆ ಅದು ಬೆಸ್ಟ್ ಅಂತಲ್ಲ. ನಿಮಗೆ ನಿಮ್ದೇ ಆಗಿರುವಂತ ಥಾಟ್ ಪ್ರೊಸೆಸ್ ಇರ್ಬೋದು, ನಿಮ್ಗೆ ಆಗಿರುವಂತ ಒಪಿನಿಯನ್ ಇರ್ಬೋದು. ಬಟ್ ಅಕಾರ್ಡಿಂಗ್ ಟು ಮೀ ಟ್ಯಾಕ್ಸ್ ಮೇಲೆ ಕೊಡೋದು, ಸೇ ಫಾರ್ ಎಕ್ಸಾಂಪಲ್ ಒಂದು 30% ಇನ್ಕ್ರೀಸ್ ಪ್ರಾಬ್ಲಿ ಆದಿತ್ತೇನು, ಬಟ್ ಕಂಪ್ಲೀಟ್ಲಿ ಅದನ್ನು ಎಕಾನಮಿನ ಮೇಲೆ ತಗೊಂಡು ಬರ್ಲಿಕ್ಕೆ ಅಥವಾ ಒಂದು ಇನ್ಸ್ಟೆನ್ಸ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ನನಗೆ ಎಷ್ಟು ಫೀಸಿಬಲ್ ಆಗ್ತದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಒಂದು ವರ್ಕರ್ ಎಕ್ವಿಟಿ. ಸೊ ಕಂಪನಿಯ ಎಕ್ವಿಟಿ ಸ್ಟೇಕ್ ಅನ್ನು ಎಂಪ್ಲಾಯೀಸ್ಗೆ ಪ್ರೊವೈಡ್ ಮಾಡೋದು, ಇದರಿಂದಾಗಿ AI ಸ್ಟೇಕ್ ಕೂಡ ಹೈ ಆಗುತ್ತೆ. ಬಟ್ ಅಗೇನ್ ಇಟ್ ಆಲ್ ದ ಅಬೌವ್ 3 ರೀಸನ್ಸ್
ವಿಲ್ ನಾಟ್ ಮೇಕ್ ಶೋರ್ ದಟ್ 100% ನಿಮಗೆ ಈ ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಟು ಅನ್ ಎಕ್ಸ್ಟೆಂಟ್ ಆಲ್ ದೀಸ್ ರೀಸನ್ಸ್ ಆರ್ ಗುಡ್ ಇನಫ್. ಈ ರೀಸನ್ಸ್ ಆರ್ ಗುಡ್ ಇನಫ್ ನಿಮಗೆ. ಯಾಕಂತ ಹೇಳಿದ್ರೆ ಈ ವೇ ಯೂಸ್ ಮಾಡೋದಂತಿದ್ರೆ ಡ್ಯೂ ಡಿಲಿಜೆನ್ಸ್ ನಮ್ದು ಎಂಪ್ಲಾಯೀಸಿಗೆ ಪುನಃ ಶೇರಿಗೆ ಕೊಡಬೇಕಾಗುತ್ತೆ. ಸೊ ಅಂತ ಆಸ್ಪೆಕ್ಟ್ಸ್ ಎಲ್ಲ ನೋಡುವಾಗ ಡೆಫಿನೆಟ್ಲಿ ಬೆನಿಫಿಟ್ ಇದೆ, ಬಟ್ ಕಂಪ್ಲೀಟ್ಲಿ ಇರಾಡಿಕೇಟ್ ನಿಮಗೆ ಮಾಡ್ಲಿಕ್ಕೆ ಆಗುತ್ತೆ ಎಂಬುದಾಗಿ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ಸೊ again not 100%ly I will go with this particular solution. Next one, retraining. I think one of the fine solution. ನಿಮ್ಗೆ ಈಗಿರುವಂತ ಕರೆಂಟ್ ಯಾವುದೆಲ್ಲ ಟೆಕ್ನಾಲಜೀಸ್ ಅಲ್ಲಿ ಲೇ ಆಫ್ಸ್ ನಡೀತಾ ಇದೆ, ಅದರಿಂದಾಗಿ ಆದಷ್ಟು ಬೇಗ ಹೊಸದಾಗಿರುವಂತ ಟೆಕ್ನಾಲಜೀಸ್ ಅನ್ನು ಕಲಿತು ಯಾವುದು AI ಅಲ್ಲಿ ಲೆಸ್ ಇಂಪ್ಯಾಕ್ಟ್ ಆಗುತ್ತೆ ಆ ಟೆಕ್ನಾಲಜೀಸ್ ಅನ್ನು ಕಲಿತು ಅಪ್ ಸ್ಕಿಲ್ ಆಗುವಂಥದ್ದು. ಐ ಥಿಂಕ್ ಪಾಸಿಬಿಲಿಟೀಸ್ ಇದೆ. ಆದಷ್ಟು ಕಂಪನೀಸ್ ನಿಮ್ಮನ್ನು ಲೇ ಆಫ್ ಮಾಡದಂತೆ ಇರುವಂತ ಟೆಕ್ನಾಲಜೀಸ್ ಮೇಲೆ ವರ್ಕ್ ಮಾಡ್ಕೊಂಡು ಮುಂದೆ ಹೋಗೋದು is the right option. So I think one good solution is reskilling or upskilling, at the same time upskilling to the right technology, and ಅದು ತುಂಬಾ ಮ್ಯಾಟರ್ ಆಗುತ್ತೆ ಈ ಇನ್ಸ್ಟೆನ್ಸ್ ಅಲ್ಲಿ. ಇದು ಕೂಡ ಅವರ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಸಮಥಿಂಗ್ ಕಾಲ್ಡ್ as Pigoin tax ಅಂತ, and this probably is the right, ನನ್ನ ಪ್ರಕಾರ the best solution for the entire problem. ಇದೇನಂತ ಹೇಳಿದ್ರೆ AI ಎಷ್ಟು ಡ್ಯಾಮೇಜ್ ಮಾಡ್ತಾ ಇದೆ. ಸೇ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿಯನ್ನು ನೀವು AI ಅಲ್ಲಿ ರಿಪ್ಲೇಸ್ ಮಾಡಿದ್ರಿ, ಆ ವ್ಯಕ್ತಿ AI ಆ ವ್ಯಕ್ತಿಗೆ ಎಷ್ಟು ಡ್ಯಾಮೇಜ್ ಮಾಡಿದೆಯೋ ಆ ಡ್ಯಾಮೇಜ್ ಮಾಡಿರೋದಕ್ಕಿರುವಂಥ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ಸೊ ದಿಸ್ ಇಸ್ ಕೈಂಡ್ ಆಫ್ ವೆರಿ ಯುನೀಕ್ ಅಂಡ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ಇಲ್ಲಿ CFO ಕ್ಯಾಲ್ಕುಲೇಟ್ ಮಾಡುವಾಗ ಅವರು ಹಿಂದೆ ಮುಂದೆ ನೋಡಲಿಕ್ಕೆ ಥಿಂಕ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದು AI ಅನ್ನು ಕಂಪ್ಲೀಟ್ಲಿ ರೀಪ್ಲೇಸ್ ಮಾಡೋದಿಲ್ಲ, ಬಟ್ ಓವರ್ ಯೂಸೇಜ್ ಆಫ್ AI ಅನ್ನು ನಿಮಗೆ ಇರಾಡಿಕೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿಯನ್ನು ನೀವು AI ಮುಖಾಂತರ ರಿಪ್ಲೇಸ್ ಮಾಡಿದ್ರಿ, ಆ ವ್ಯಕ್ತಿದು ಇಷ್ಟಿಷ್ಟು ಸ್ಯಾಲರಿ ಇತ್ತು ಅಂತ ಕನ್ಸಿಡರ್ ಮಾಡಿ ಅಷ್ಟು ಡ್ಯಾಮೇಜ್ ಆ ವ್ಯಕ್ತಿಗೆ ನೀವು ಮಾಡಿದ್ರಿ. ಆ ಡ್ಯಾಮೇಜ್ ಮಾಡಿರುವಂತದಕ್ಕೆ ನೀವು ಟ್ಯಾಕ್ಸ್ ಅನ್ನು ಪ್ರೊವೈಡ್ ಮಾಡಿ ಕೊಟ್ರೆ, ಐ ಥಿಂಕ್ ಆ ಕಟ್ಟುವಂತ ಪ್ರೊವಿಷನ್ ಕೊಟ್ರೆ ನೀವು AI ಅನ್ನು ಯೂಸ್ ಮಾಡುವಂತ ರೇಟ್ ಆಟೋಮ್ಯಾಟಿಕಲಿ ಡೌನ್ ಆಗುತ್ತೆ. ಸೊ ಕಂಪನೀಸ್ AI ಅನ್ನು ಯೂಸ್ ಮಾಡುವಂತ ರೇಟ್ ಡೌನ್ ಆಗುತ್ತೆ. ಸೊ ದಿಸ್ ಇಸ್ ಐ ಫೀಲ್ ಇಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಅಂಡ್ ಈ ಕೊಟ್ಟಿರುವಂತ 5-6 ರೀಸನ್ಸ್ ಅಲ್ಲಿ ನನ್ನ ಪ್ರಕಾರ ದ ಬೆಸ್ಟ್ ಪಾಯಿಂಟ್ ಅಲಾಂಗ್ ವಿತ್ ಅಪ್ ಸ್ಕಿಲ್ಲಿಂಗ್ ಹ್ಯಾಸ್ ಟು ಬಿ ಈ ಟ್ಯಾಕ್ಸ್ ಡ್ಯಾಮೇಜ್ ಟ್ಯಾಕ್ಸ್ ಅನ್ನು ನೀವು ಇರಾಡಿಕೇಟ್ ಮಾಡುವಂಥದ್ದು. ಸೊ ದೀಸ್ ಆರ್ ದ ಫ್ಯೂ ಸೊಲ್ಯೂಷನ್ಸ್ ಈ ಪರ್ಟಿಕ್ಯುಲರ್ ರಿಪೋರ್ಟ್ ಅಲ್ಲಿ ಬಂದಿರೋದು. ಅಗೇನ್ ಆಲ್ ದೀಸ್ ಆರ್ ಒಪಿನಿಯೇಟೆಡ್ ಅಷ್ಟೇ. ಇದು ಆಕ್ಚುಯಲ್ ಆಗಿರುವಂತ ವ್ಯಾಲ್ಯೂ ನಿಮ್ಗೆ ಇದರಿಂದ ಅಥವಾ ಯು ಕೆನಾಟ್ ಸೇ ದಟ್ ಓಕೆ ದಿಸ್ ಇಸ್ ರೈಟ್ ಆರ್ ದಿಸ್ ಇಸ್ ರಾಂಗ್. ಇದು ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್. ಆಲ್ ದಿಸ್ ಇಸ್ ಮ್ಯಾಥಮ್ಯಾಟಿಕಲ್ ಪ್ರೊಬಬಿಲೇಷನ್ ಮತ್ತೆ ಅನಾಲಜಿಸ್ ಪ್ರಕಾರ ಮಾತ್ರ ಅವರು ಇದನ್ನು ಮಾಡಿರುವಂತದ್ದು. ನಮ್ಗೆ ಇನ್ನೂ ಗೊತ್ತಿಲ್ಲ ವೇರ್ ಆರ್ ವಿ ಹೆಡ್ಡಿಂಗ್ ಟುವರ್ಡ್ಸ್ ದಿಸ್ ಅಂತ, ಬಿಕಾಸ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕೈಂಡ್ ಆಫ್ ರಿಪೋರ್ಟ್. ಅದಕ್ಕೋಸ್ಕರ ನಾನು ಜಸ್ಟ್ ಹೇಳಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿ ಜಸ್ಟ್ ಥಾಟ್ ಆಫ್ ಪ್ರೆಸೆಂಟಿಂಗ್ ಇಟ್ ಔಟ್. ಸೊ ಐಡಿಯಲಿ ಗೈಸ್ ಯು ಮೈಟ್ hear more kind of layoffs coming soon, and it is actually impacting companies. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಅದೇ ಹೇಳಿದ್ದು, ಕಂಪನೀಸ್ ಆರ್ ರೀಹೈರಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಯಾರನ್ನ ಅವರು ಫೈರ್ ಮಾಡ್ತಿದ್ದಾರೆ ಅವ್ರನ್ನ ರೀಹೈರ್ ಮಾಡ್ತಿದ್ದಾರೆ. ಅದರಲ್ಲಿ ನಂಗೆ ಸುಮಾರು ಕಮೆಂಟ್ಸ್ ಬಂದಿದೆ ಟೆಲಿಂಗ್ ದಟ್ ರೀಹೈರ್ ಆಗ್ತಿಲ್ಲ, ವೇಟ್ ಮಾಡ್ತಿದ್ದಾರೆ ಅಂತ. ಬಟ್ ದಿಸ್ ಇಸ್ ವಾಟ್ ಇಸ್ ಆಕ್ಚುಲಿ ಹ್ಯಾಪನಿಂಗ್. ಅಂಡ್ ಇದರಿಂದಾಗಿ ಲಾಂಗ್ ಟರ್ಮ್ಸ್ ಅಲ್ಲಿ ಕಂಪನೀಸ್ಗೂ ನಮಗೂ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ವಿ ಹ್ಯಾವ್ ಟು ಸಮ್ ಹೌ ಮೇಕ್ ಶೋರ್ ದಟ್ ಓಕೆ ಕಂಪನೀಸ್ ಅವರ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ AI ಅನ್ನು ಯೂಸ್ ಮಾಡುವಾಗ ಅದರ ರೇಟ್ ಅನ್ನು ಸ್ವಲ್ಪ ಡೌನ್ ಮಾಡಿ ಯೂಸ್ ಮಾಡಲಿಕ್ಕೆ ಆಗುವಂತ ರೀತಿಯಲ್ಲಿ ಆಗಬೇಕು ಅಂತಿದ್ರೆ ಐ ಥಿಂಕ್ ದಿಸ್ ರಿಪೋರ್ಟ್ ಗೇವ್ ಅ ವೆರಿ ಕ್ಲಿಯರ್ ಕ್ಲಾರಿಟಿ ಅಂದ್ರೆ ಆನ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್ ರೈಟ್ ನೌ ಇನ್ ದ ಕಂಪನಿ. ಕರೆಂಟ್ ಕಂಪನೀಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಅದರ ಬಗ್ಗೆ ಒಂದು ಇನ್ಸೈಟ್ ಅನ್ನು ಕೊಡಲಿಕ್ಕೆ ಅವರು ಇಷ್ಟಪಟ್ಟಿದ್ದಾರೆ. ಸೊ ಅದನ್ನು ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಉದ್ದೇಶಿಸಿದ್ದು. ಅಂದ್ರೆ ಇಲ್ಲಿ ನನ್ನ ಸೈಡ್ ಇಂದ ಯಾವುದೇ ರೀತಿ ಆಗಿರುವಂತಹ ಪಾಯಿಂಟ್ ಇಲ್ಲ. ಐ ಜಸ್ಟ್ ವಾಂಟೆಡ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ದಿಸ್ ಇಸ್ ಪ್ಯೂರ್ಲಿ ಆನ್ ದ ಗ್ಲೋಬಲ್ ಎಕಾನಮಿ ಸ್ಟೇಟ್ ಅಲ್ಲಿ ರಿಪೋರ್ಟ್ ಯಾವ ರೀತಿ ಹೇಳಿದೆ ದಟ್ 100% ಅದನ್ನು ಬಿಲೀವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಪ್ರೊಬಬಿಲಿಟಿ ವೈಸ್ ನೋಡುವಾಗ ಮೋಸ್ಟ್ ಆಫ್ ದ ಥಿಂಗ್ಸ್ ವೇರ್ ರೈಟ್. ಅಂಡ್ ಅದೊಂದು ನಿಮ್ಗೊಂದು ನಿಮ್ಮ ಬ್ರೈನ್ ಅನ್ನು ಟೀಸ್ ಮಾಡ್ಲಿಕ್ಕೆ ಇರುವಂತಹ ಒಂದು ಒಳ್ಳೆ ಆಪರ್ಚುನಿಟಿ ಟು ರೀಡ್ ದಿಸ್ ಫುಲ್ಲಿ. ಅಟ್ಯಾಚ್ ಮಾಡಿಟ್ಟಿರ್ತೇನೆ ಅಂಡ್ ನಿಮಗೆ ನಿಮ್ಮ ವ್ಯಾಲ್ಯೂಬಲ್ ಥಾಟ್ಸ್ ಪ್ರಕಾರ ಏನಿದೆ, ಬಿಕಾಸ್ ಐ ಆಕ್ಚುಲಿ ಫೆಲ್ಟ್ ರೈಟ್ ವಾಟ್ ವಾಸ್ ಮೆನ್ಷನ್ ವಾಸ್ ರೈಟ್, ಕರೆಕ್ಟ್ ಅಲ್ಲ. ಸೊ ಸೇ ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದ ನನಗೆ ಸ್ಯಾಲರಿ ಇಲ್ಲದಿದ್ರೆ ನಾನು ಯಾವ ವಿಷಯಗಳು ಬೈ ಮಾಡೋದಿಲ್ಲ. ಅದು ನಾನಾದ್ರೂ ಅಷ್ಟೇ, ನೀವಾಗೂ ಅಷ್ಟೇ. ಸೊ ಎಷ್ಟೋ ಜನ ಲೇ ಆಫ್ ಆದವರು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿರ್ತಾರೆ, ಅವರು ಹೇಳ್ತಾರೆ. ಸೊ ನಿಮ್ಗೆ ಕಮೆಂಟ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ, ಈ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ, ಈ ರಿಪೋರ್ಟ್ ಪ್ರಕಾರ ವಾಟ್ ಆರ್ ಯುವರ್ ಥಾಟ್ಸ್, ಅದನ್ನು ಬಂದು ದಯಮಾಡಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಲಿಕ್ಕೆ ನೋಡಿ. ಥಿಂಗ್ಸ್ ಆರ್ ಚೇಂಜಿಂಗ್ ಡ್ರಾಸ್ಟಿಕಲಿ. ಅದ್ರ ಜೊತೆಗೆ ನಾವು ಕೂಡ ಚೇಂಜ್ ಆಗ್ಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಪಡಬೇಕು. ಸೊ ನಾವು ಆದಷ್ಟು ಪ್ರಯತ್ನವನ್ನು ಪಟ್ಟರೆ ಇಸ್ ವೇರ್ ವಿ ಕ್ಯಾನ್ ಗೆಟ್ the top result. So we do have a community guys. So ನಾವು ಒಂದು ಕನ್ನಡ ಕಮ್ಯುನಿಟಿಯನ್ನು ಮಾಡಿದ್ದೇವೆ. ಸೊ ಇಟ್ಸ್ ಲೈಕ್
ಅಲ್ಲಿ ನಾವು ಆದಷ್ಟು ಇಂಥ ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಅಕ್ರಾಸ್ ಮಾಡ್ತಿದ್ದೇವೆ. ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಶೇರ್ ಅಕ್ರಾಸ್ ಮಾಡ್ತಿದ್ದೇವೆ. ನಾವು ಬಿಲ್ಡ್ ಮಾಡುವಂಥ ಪ್ರಾಜೆಕ್ಟ್ಸ್ ಇದೆ, ರೆಪಾಸಿಟರೀಸ್ ಅನ್ನು ಶೇರ್ ಅಕ್ರಾಸ್ ಮಾಡ್ತೇವೆ. ಸೊ ಆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ಫೀಲ್ ಫ್ರೀ ಟು ಕನ್ಸಿಡರ್. ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ದಟ್ ಕಮ್ಯುನಿಟಿ. ಸೊ ಆದಷ್ಟು ಒಂದು ಕಮ್ಯುನಿಟಿಯನ್ನು ಬಿಲ್ಡ್ ಮಾಡಿಕೊಂಡು ಜನರಿಗೆ ಆಗುವಂಥ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ನಮ್ಮ ಸೈಡಿಂದ ಮಾಡ್ತಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಿದ್ರೆ, ಅದ್ರಲ್ಲಿ ಸ್ವಲ್ಪ ಏನಾದರೂ ವ್ಯಾಲ್ಯೂ ನಿಮ್ಗೆ ಇದರಿಂದ ಸಿಕ್ಕಿತು ಅಂತಿದ್ರೆ, ಕನ್ಸಿಡರ್ ಲೈಕಿಂಗ್ ಆ್ಯಂಡ್ ಶೇರಿಂಗ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು.